ಲೋನವಿನ ಸಿನಿಮಾ ನೋಡಿದ್ರೆ ಟೀಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ? ತುಂಬ ಇಷ್ಟ ಆಯಿತು. ಹಳ್ಳಿ ಸೊಗಡು, ಹಳ್ಳಿ ಭಾಷೆ, ನ್ಯಾಚುರಲ್ ಹಳ್ಳಿನೇ ತೋರಿಸಿದ್ದಾರೆ. ಮತ್ತು ತುಂಬ ಲೋ ಹಳ್ಳಿಗಳು ಹೆಂಗಿರುತ್ತೆ, ನ್ಯಾಚುರಲ್ ಹಳ್ಳಿಯವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಬಟ್ ಅವರು ಹಾಡಾಡ್ತಿದ್ದವರು ಇವತ್ತೊಂದು ಹೀರೋ ಮಾಡಿದ್ದಾರೆ ಅಂತ ಭಾಳ ಖುಷಿ ಆಯಿತು. ಅದೇ ಉದ್ದೇಶಕ್ಕೆ ನಾನು ನೋಡೋಣ ಅಂತ ಬಂದೆ. ಹೊಸ ಹುಡುಗರು ಬರಬೇಕು. ಬಟ್ ಇಷ್ಟ ಆಯಿತು ಸಿನಿಮಾ. ಎಲ್ಲೂ ಬೋರ್ ಆಗಲ್ಲ, ಕಾಮಿಡಿ ಇದೆ, ಮತ್ತು ಹೋಗಿದ್ದು ಗೊತ್ತಾಗಲ್ಲ ಸಿನಿಮಾ. ಈ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ನಾವು ಅಂದ್ರೆ ನೀವು ಬಂದಿರೋದಕ್ಕೆ ಹೇಳ್ತಿದ್ವಿ, ಕಿರಾತಕ ನೋಡಿದ್ವಿ ಈ ತರದ ಸಿನಿಮಾ, ಒಳ್ಳೆ ಕಾಮಿಡಿ ಲವ್ ಸ್ಟೋರಿ ಇರುವಂತ ಸಿನಿಮಾ. ಅದಾದ ನಂತರ ನಮ್ಗೆ ಇದೇ ತರದ ಸಿನಿಮಾ ಬಂದಿದೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಸೊ ಹೆಂಗ್ ಅನ್ಸುತ್ತೆ? ಹೌದು, ಅದು ನ್ಯಾಚುರಲ್ ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ. ಆ ಕಡೆ ಮೈಸೂರು ಮಂಡ್ಯ ಅಲ್ಲೆಲ್ಲ ಶ್ರೀರಂಗಪಟ್ಟಣ ಅಲ್ಲೆಲ್ಲ ಅದೇ ಥರ ಭಾಷೆ ಇರೋದು. ಬಟ್ ಇಷ್ಟ ಆಗುತ್ತೆ ಅಲ್ಲಿ ನ್ಯಾಚುರಲ್ ಹಳ್ಳಿಲಿ ಹೆಂಗಿರ್ತಾರೆ ಆ ಥರ ತೋರಿಸಿ. ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೂ ಚೆನ್ನಾಗಿದೆ. ನವೀನ್ ಅವರು ಹಿಂದೆ ಸಾಂಗ್ ಎಲ್ಲ ಆಡ್ತಿದ್ರಲ್ಲ, ಅದು ಯಾವುದೋ ಹೆಣ್ಣೆ ನಮ್ಮದು ಊಟ ನಮ್ಮದು, ಅದೆಲ್ಲ ನಾನು ನಮ್ಮ ಫಸ್ಟ್ ಕೇಳಿದ್ದೆ. ಅವ್ರನ್ನ ಇವಾಗ ಹೀರೋ ಆಗಿ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಹೊಸ ಹುಡುಗರು ಈ ಥರ ಪ್ರಯತ್ನ ಪಟ್ಟಾಗ, ಹೊಸ ಡೈರೆಕ್ಟ್ರು, ಹೊಸ ಹುಡುಗರು, ಹೊಸ ಸಿಂಗರ್, ಎಲ್ರಿಗೂ ನಮ್ಮ ಕನ್ನಡ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು. ನಾವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೇ ಅವ್ರಿಗೆ ಇನ್ನಷ್ಟು ಸಿನಿಮಾ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ. ಹಾಗಾಗಿ ನನ್ನ ವಿಸಿಟ್ ಶೆಡ್ಯೂಲ್ ಇದ್ರೂ ಬಂದು ನಾನು ಅವ್ರಿಗೋಸ್ಕರ, ನಮ್ಮ ಟೀಮ್ ಎಲ್ರಿಗೋಸ್ಕರ ಈ ಸಿನಿಮಾಲಿ ಯಾರ್ಯಾರು ಮಾಡಿದ್ದಾರೆ, ಇದರಿಂದ ತುಂಬ ಜನ ಕಷ್ಟಪಟ್ಟಿರ್ತಾರೆ. ಏಕೆಂದರೆ ನಾವು ಸಿನಿಮಾದವ್ರು ಇರೋದ್ರಿಂದ ಒಂದು ಸಣ್ಣ ಟೀಮಾರ ಹುಡುಗನಿಂದನೂ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇದೇ ಥರ ಇನ್ನಷ್ಟು ಹೊಸ ಕಲಾವಿದರು ಬರಬೇಕು, ಒಳ್ಳೇದಾಗಬೇಕು. ನಮ್ಗೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಒಂದು ಕನ್ನಡ ಸಿನಿಮಾ ಇದನ್ನು ತುಂಬ ಚೆನ್ನಾಗಿದೆ, ನೋಡಿ. ನೀವು ನೋಡಲಿಲ್ಲ ಅಂದರೆ ಈ ಥರ ಪ್ರತಿಭೆಗಳು ಮತ್ತೆ ಮಾಸ ಹೋಗ್ಬಿಡ್ತಾರೆ. ಖಂಡಿತ ಬರಬೇಕು, ನೋಡಬೇಕು. ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಈ ಥರದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು. ಕಾಮಿಡಿ ಜನಕ್ಕೆ ನೀವೇನು ಇಷ್ಟಪಡ್ತೀರೋ ಅದನ್ನೇ ನಾವು ಕೊಡೋಕೆ ಇಷ್ಟಪಡ್ತೀವಿ. ನಮ್ಮದಕ್ಕಿಂತ ಇವಾಗ ಬಂದಿರೋ ಸಿನಿಮಾ ಬಗ್ಗೆ ಮಾತಾಡೋಣ, ನಮ್ದು ಬೇಡ ಆಯ್ತಾ? ಅಮ್ಮ, ನಂದೊಂದು ಕ್ವಶನ್ ಇದೆ ಆಗುತ್ತೆ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಶ್ ಆಗಿ ಬೆಳೆಯೋದಕ್ಕೂ ಮೊದಲು ನವೀನ್ ಅಂತ ಅವ್ರ ಹೆಸರು. ಸೊ ಬಹುಶಃ ಮನೇಲೂ ನೀವು ತುಂಟಾಟ ಮಾಡ್ತಿದ್ದಂತ ಆ ದಿನಗಳಲ್ಲಿ ಲೋ ನವೀನ್ ಅಂತ ಕರೆದಿರ್ತೀರಾ. ಸೊ ಎಷ್ಟು ಕನೆಕ್ಟ್ ಆಯ್ತು ಅಂತ ನನ್ನ ಪರ್ಸನಲ್. ನವೀನ್ ಅಂತ ಹೆಸರು ಯಶ್ಗೂ ಇತ್ತು. ಬಟ್ ಅದು ಒಂದು ಒರಿಜಿನಲ್ ಹೆಸರಲ್ಲ. ಬಟ್ ಮನೇಲಿ ಜಾನಲ್ಲಿ ಹುಟ್ಟಿದ್ದಾರೆ ಅಂತ ನವೀನ್ ಅಂತ ಕರಿತಾ ಇದ್ವಿ. ಬಟ್ ತುಂಬ ವರ್ಷ ಇತ್ತು ಆ ಹೆಸರು. ಕಾಲೇಜ್ ಡೇಸಲ್ಲೆಲ್ಲ ತುಂಬ ತುಂಟತನ ಮಾಡೋನು, ಇದೇ ಥರ ಆಡೋನು. ಬಟ್ ಇವಾಗ ಹೆಸರು ಚೇಂಜ್ ಆದಮೇಲೆ ಒಂದು ಇದೇ ಚೇಂಜ್ ಆಗಿದೆ. ಒರಿಜಿನಲ್ ಹೆಸರು ಯಶವಂತ್ ಅಂತ ಇದ್ದಿದ್ದು. ಆಮೇಲೆ ಅದನ್ನು ಸಿನಿಮಾಗೋಸ್ಕರ ಒಂಥರ ಯಶ್ ಅಂತ ಮಾಡಿದ್ದು. ಅವ್ನು ಯಾಯಿಂದನೇ ಬಂದಿದ್ದು, ಅವ್ನು ಹುಟ್ಟೆ ಹೆಸರೇ ಅದು, ನಾವು ಕೊಡೋಕ್ಕಾಗಲ್ಲ ಏನು. ಅದು ಹಣೆ ಬರೋನು ದೇವ್ರು ಬರೆದಿರಬೇಕು. ನವೀನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವೀನ್ ಅನ್ನೋರು ಇರೋದೇ ಹಂಗೆ ಕ್ಯಾರೆಕ್ಟ್ರು, ಅದೇ ಥರ ಆಡ್ತಾರೆ. ಚೇಷ್ಟ ಒಂದು ಕಡೆ ನಿಲ್ಲಲ್ಲ, ಅದೆಲ್ಲ ನಮ್ಮ ಯಶು ಹಂಗೆ ಆಡ್ತಿದ್ದ. ತುಂಬ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನು ಹೇಳಬೇಕು ಅಂದರೆ ಆಡಿಯನ್ಸ್ ಬರಬೇಕು ಥಿಯೇಟ್ರಿಗೆ, ಅಷ್ಟು ನಮ್ಗೆ ಕೇಳೋದು ಅದನ್ನು. ಬಂದು ಕಷ್ಟಪಟ್ಟು ಹುಡುಗರು ಸಿನಿಮಾ ಮಾಡಿದಾಗ ಬಂದರೆ ಈ ಥರ ಇನ್ನಷ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಪ್ರತಿಭೆಗಳು ಬರೋಕ್ಕೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳಿ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಅಂತ ಹೇಳಿದ್ರು, ಸಿಕ್ಕಿದ್ರು, ಮಾತಾಡಿದ್ರು ಒಳಗೆ. ಬಟ್ ಹೀರೋಯಿನ್ಸು ಅಷ್ಟೇ, ಅದನ್ನು ಮತ್ತು ಅವ್ರಿಗೂ ಒಂದು ಹೊಸ ಪ್ರತಿಭೆಗಳದಾವ, ಅವ್ರಿಗೂ ಖುಷಿ ಆಗುತ್ತೆ. ಇನ್ನಷ್ಟು ಮಾಡೋಕ್ಕಾಗಲಿ, ಇನ್ನೊಂದಾಗಲಿ, ಯಾರು ಹೊಸಬ್ರು ಮಾಡಿದ್ರು ನಾವು ಎಂಕರೇಜ್ ಕೊಡಬೇಕು. ಯಶು ಒಂದಿನ ಹೊಸಬನೇ ಅಲ್ವಾ. ಹಾಗಾಗಿ ನಾನು ಅದೇ ಉದ್ದೇಶಕ್ಕೆ ನಮ್ಮ ಹುಡುಗರು ಕೇಳ್ಕೊಂಡಾಗ ಬಂದು ಸಿನಿಮಾ ನೋಡಿದ್ದೀನಿ. ಎಲ್ಲರೂ ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ. ಜನ ಬಂದು ಕೂತ್ರೆ ಥಿಯೇಟ್ರಲ್ಲಿ ಎಲ್ಲೂ ಏನೋ ನಿಮಗೆ ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಿನಿಮಾ. ದುಡ್ಡು ಎಷ್ಟು ಹಾಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟೊತ್ತು ಜನನ ಹಿಡಿದು ಕೂರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ ಅಮ್ಮ. ಚೆನ್ನಾಗಿದೆ. ನೀವೆಲ್ಲ ಸಿನಿಮಾ ನೋಡಿದ್ರಾ? ನೋಡಿದ್ದೀರಾ? ಸುಮ್ಮನೆ ಹೇಳ್ತಾ ಇದ್ದೀವಿ. ಎಲ್ಲ ನೋಡೋದಕ್ಕಿಂತ ಮುಂಚೆನೇ ಸುಮ್ಮನೆ ಮಾಡಬೇಡಿ. ನೆಕ್ಸ್ಟ್ ನಿಮಗೆ ಒಂದು ರಿಕ್ವೆಸ್ಟು, ತುಂಬ ಚೆನ್ನಾಗಿ ಎಂಕರೇಜು ನೀವು ಬರೀಬೇಕು. ನೀವು ಒಳ್ಳೇದು ಬರೆದ್ರೆ ಜನಕ್ಕೆ ನೀವೇನು ಬರೀತೀರ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಾನು ಒಂದು ಆಡಿಯನ್ಸ್ ಆಗಿ ಹೇಳ್ತೀನಿ, ಒಳ್ಳೇದು ಬರೀರಿ. ತುಂಬ ಚೆನ್ನಾಗಿದೆ. ನವೀನ್ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ. ಇಡೀ ಟೀಮ್ ಚೆನ್ನಾಗಿದೆ. ಆಮೇಲೆ ಇದರಿಂದ ಕೆಲಸ ಇರೋ ಒಂದು ಹುಡುಗರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಎಲ್ಲರೂ ಶ್ರಮ ಬೀಳಿ, ಯಂಗ್ಸ್ಟರ್ಸ್ ಎಲ್ಲ ಬರಬೇಕು. ನಮ್ಗೆ ಅದು ಇಷ್ಟ, ಹಂಗಾಗಿ ಸಿನಿಮಾಗೆ ಬಂದಿದ್ವಿ. ಖಂಡಿತ ತುಂಬ ಇಷ್ಟ ಆಯಿತು ನಿಮಗೆ ಸಿನಿಮಾ. ನಮ್ಮ ಹುಡುಗರು ನಾವು ಎಲ್ಲರೂ ಇಷ್ಟಪಟ್ಟು, ನಮ್ಮ ಹುಡುಗ ಇವನಂತ ತುಂಬ ನಗ್ತಾ ಇದ್ದ, ತುಂಬ ನಗ್ತಾ ಇದ್ದರು, ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿಪಟ್ಟು. ನಾವು ಹುಡುಗರಿಗೆ ಇಷ್ಟ ಆಗುತ್ತೆ, ಯಂಗ್ಸ್ಟರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಹುಡುಗರಿಗೆ ಏನಿರುತ್ತೆ ಮಿಂಟಲ್ಲಿ ಲವ್ ಮಾಡುವಾಗ ಅವ್ರಿಗೆ ಏನು ಗೊತ್ತಿರಲ್ಲ ಪಾಪ. ಹುಡುಗಿ ಒಂದೇ ಕಾಣಿಸ್ತಾ ಇರ್ತಾಳೆ, ಅದಕ್ಕೆ ತುಂಬ ಹುಡುಗರಿಗಂತೂ ಹುಡುಗಿರಿಗಂತೂ ತುಂಬ ಚೆನ್ನಾಗಿದೆ. ಬಂದು ನೋಡಿ. ಓಕೆ, ಅಷ್ಟೇ ಅಲ್ವಾ? ಹೊರಡ್ಲಾ? ಓಕೆ, ಬಾಯ್.